ತೆಗೆದುಕೊಳ್ಳಿ ಈ ಕಡೆ ಬನ್ನಿ. ಇವರು ಅಂತ್ಯಜ ಪಕ್ಕದಲ್ಲಿ ಬನ್ನಿ. ಹಾಂ ಶೂ ಸ್ವಲ್ಪ ಹಿಂದೆ ಬನ್ನಿ. ಹಾಂ ಓಕೆ ಸರ್ ಹೇಳಿ ಸರ್, ಇವತ್ತಿನ ಉದ್ದೇಶ ಹೇಳಿ ಸರ್. ಶ್ರೀಧರ ಕಲಿವೀರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಡಾಕ್ಟರ್ BR ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯ ಸಮಿತಿ ಈ ದಿವಸ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ಪ್ರಸ್ತುತ ಲೋಕಸಭಾ ಚುನಾವಣೆ 2024ರಲ್ಲಿ ದೇಶಾದ್ಯಂತ ರಾಜ್ಯಾದ್ಯಂತ ಕಾಂಗ್ರೆಸ್ ಮತ್ತು INDIA ರಂಗಕ್ಕೆ ನಾವು ಬಾಹ್ಯ ಬೆಂಬಲವನ್ನು ಒಕ್ಕೂಟದಿಂದ ಕೊಡುವುದನ್ನು ಘೋಷಣೆ ಮಾಡಿ ಮತದಾರರಿಗೆ, ಇಡೀ ರಾಜ್ಯ ದೇಶದ ಮತದಾರರಿಗೆ, ಬೆಂಗಳೂರಿನ ಎಲ್ಲ ಲೋಕಸಭಾ ಕ್ಷೇತ್ರಗಳ ಮತದಾರರಿಗೆ ನಾವು ಮನವಿ ಮಾಡೋದೇನೆಂದರೆ, ಮಾಧ್ಯಮಗಳ ಮೂಲಕ ಕಾಂಗ್ರೆಸ್ ಮತ್ತು INDIA ಇದಕ್ಕೆ ತಮ್ಮ ಮತವನ್ನು ಚಲಾಯಿಸಿ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ, ಸಂವಿಧಾನವನ್ನು ಅನುಷ್ಠಾನ ಮಾಡುವಂತಹ ವಾಗ್ದಾನವನ್ನು, ಒಂದು ಮ್ಯಾನಿಫೆಸ್ಟೋವನ್ನು ಪ್ರಸ್ತುತ ಕೇಂದ್ರ ನಾಯಕರು, ಕಾಂಗ್ರೆಸ್ ರಾಜ್ಯ ನಾಯಕರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಏನು ಕೊಟ್ಟಿದ್ದಾರೆ ಒಂದು ಮ್ಯಾನಿಫೆಸ್ಟೋ, ಇದು ಸಂವಿಧಾನವನ್ನು ರಕ್ಷಣೆ ಮಾಡುವಂಥದ್ದು. ನಾವು ದಲಿತ ಸಂಘಟನೆಗಳ ಒಕ್ಕೂಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಿಸಲು ಮತ್ತು ಅದನ್ನು ಅನುಷ್ಠಾನಗೊಳಿಸಲು ನಾವು ಸುಮಾರು 5 ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದು, ನಮ್ಮ ಸಂವಿಧಾನವನ್ನು ಅನುಷ್ಠಾನ ಮಾಡುವ, ರಕ್ಷಿಸುವ ಆಶಯಕ್ಕೆ ಅನುಗುಣವಾಗಿ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಇದ್ದು, ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು INDIAಗೆ ನಾವು ಮತವನ್ನು ಹಾಕಬೇಕು ಅಂತ ಕೇಳ್ತಾ ಇದ್ದೀವಿ. BJP NDA ಸಂವಿಧಾನವನ್ನು ಬದಲಾಯಿಸುವಂಥ ಷಡ್ಯಂತ್ರವನ್ನು ಹೊಂದಿರೋದರಿಂದ ಮುಖ್ಯವಾಗಿ ಅದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬಾರದು. ಆದ್ದರಿಂದ ಅವರು ಕೊಟ್ಟಂತಹ 10 ವರ್ಷಗಳ ಎಲ್ಲ ಭರವಸೆಗಳು ಸುಳ್ಳಾಗಿವೆ. 15 ಲಕ್ಷ ಒಂದು ಅಕೌಂಟಿಗೆ ಹಾಕ್ತೀವಿ ಅನ್ನೋದು ಸುಳ್ಳಾಗಿದೆ. ನಿರುದ್ಯೋಗ, ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ನಿರುದ್ಯೋಗ ನಿವಾರಿಸ್ತೀವಿ ಅನ್ನೋ ಸುಳ್ಳಾಗಿದೆ. ಬೆಲೆ ಏರಿಕೆ ನಿಯಂತ್ರಣ ಸುಳ್ಳಾಗಿದೆ. ಹಣದುಬ್ಬರ ನಿಯಂತ್ರಣ ಸುಳ್ಳಾಗಿದೆ. ಮಹಿಳೆಯರು, ದಲಿತರ ಮೇಲಿನ ಅತ್ಯಾಚಾರ ನಿಯಂತ್ರಣ ಮಾಡ್ತೀವಿ ಅನ್ನೋದು ಮೋದಿಯವರ ಆಡಳಿತದಲ್ಲಿ ಸುಳ್ಳಾಗಿದೆ. ಆದ್ದರಿಂದ ಈ ಒಂದು ಕಾಂಗ್ರೆಸ್ ಮತ್ತು NDA ಬೆಂಬಲಿಸಬೇಕು ಅಂತ ಹೇಳಿ ನಾವು ನಿಮ್ಮ ಮೂಲಕ ನೋಡ್ಕೊತಾ ಇದ್ದೀವಿ. ಈ ಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪನವರ ಒಂದು ಮೂಲ 47, 74, 75 ಅದರ ವಾರಸುದಾರರು ಗುರುಮೂರ್ತಿ ಶಿವಮೊಗ್ಗ ಇವರು ಕೂಡ ಇಲ್ಲಿ ನಮ್ಮ ಒಕ್ಕೂಟದಲ್ಲಿ ಅವರು ರಾಜ್ಯಾದ್ಯಂತ ಪ್ರವಾಸದಲ್ಲಿ ನಮ್ಮ ಜೊತೆ ಇದ್ದಾರೆ. ಅಶ್ವಥ್ ಅಂತ್ಯಜ ಅವರು ಕೂಡ ರಾಜ್ಯ ಸಂಚಾಲಕರು, ಸಂಯೋಜಕ DSS ಅವರು ಇದ್ದಾರೆ. M ಗೋವಿಂದರಾಜ್ ಅವರು ಪರಿವರ್ತನವಾದ ರಾಜ್ಯ ಸಂಚಾಲಕರಿದ್ದಾರೆ. ಚಂದ್ರಕೃಷ್ಣ ಅವರು ಕರ್ನಾಟಕ ಸಮತಾ ಸೈನಿಕ ದಳದವರಿದ್ದಾರೆ. ರಾಜಗೋಪಾಲ್ ಅವರು ಭೀಮ್ ಆರ್ಮಿ ಇದ್ದಾರೆ. ಗೋಪಾಲ್ ಅವರು ದಲಿತ ಸಂಘರ್ಷ ಸೇನೆಯವರು ಕೂಡ ಇಲ್ಲಿ ನಮ್ಮೊಂದಿಗಿದ್ದಾರೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಹೋದರೆ, ಜಿಲ್ಲಾ ಮಟ್ಟದ ಒಂದು ಸಂಘಟನೆಗಳೇನಿದ್ದಾವೆ ಒಂದು 20-25 ಸಂಘಟನೆಗಳು ನಮ್ಮೊಂದಿಗೆ ಸೇರಿ ಈ ಒಂದು ಪ್ರವಾಸದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿ ಮತ್ತು ಸೆಮಿನಾರ್ಗಳು, ದುಂಡು ಮೇಜಿನ ಸಭೆಗಳು ಮತ್ತು ಹಳ್ಳಿಗಳಲ್ಲಿ ಪ್ರಚಾರವನ್ನು ನಮ್ಮ ಒಕ್ಕೂಟ ಕಾಂಗ್ರೆಸ್ ಪರವಾಗಿ ಕೈಗೊಂಡಿದೆ. ಕಾಂಗ್ರೆಸ್ಗೆ ಮತ ನೀಡಿ ದೇಶವನ್ನು ಕಾಪಾಡಿ ಅನ್ನುವಂಥ ಒಂದು ಮನವಿಯನ್ನು ನಾವು ಈ ಮೂಲಕ ಮಾಡ್ತೀವಿ.